ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ನಿಮಗೆ ಒಂದು ಸ್ಪೆಷಲ್ ಆದ ಒಂದು ಡಿಸೈನ್ ಹೇಳ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ತೋರಿಸೋಣ ಅಂತ. ಅದು ಟ್ಯಾಟಿಂಗ್ ವಿತ್ ಕ್ರೋಶ ಎರಡು ಕಂಬೈನ್ ಮಾಡಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದೆಲ್ಲ ಕ್ರೋಶ, ಇದು ಟ್ಯಾಟಿಂಗು. ಸೊ ಇದಕ್ಕೆ ನೀವೇನೇನು ಮಾಡಬೇಕು ಅಂದರೆ, ಫಸ್ಟು ನಾನೆಲ್ಲ ಕೋನ್ ಥ್ರೆಡ್ಡಲ್ಲೇ ಮಾಡಿರೋದು. ನೋಡಿ, ಈ ಥರ ಫಸ್ಟು ಟ್ಯಾಟಿಂಗ್ದೆಲ್ಲ ಮಾಡ್ಕೋಬೇಕಾಗತ್ತೆ. ಸುಮಾರು ಜನ ಡಿಸೈನ್ಸ್ ಎಲ್ಲ ನೋಡಿರ್ತೀರ, ಬಟ್ ನಾನು ಆ ಥರ ಕಾಂಬಿನೇಷನ್ ಮಾಡಿದ್ದೀನಿ. ಇದಕ್ಕೆ ಈ ಥರ ಕೋನ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಈ ಥರ ರೌಂಡ್ ಮಾಡ್ಕೊಂಬಿಟ್ಟು ಇದನ್ನೆಲ್ಲ ಜಾಯಿನ್ ಮಾಡಬೇಕಾಗತ್ತೆ. ಸೊ ಬನ್ನಿ, ಹೇಗೆ ಜಾಯಿನ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಚೆನ್ನಾಗಿದೆ ಇದು ಡಿಸೈನು. ಬನ್ನಿ ಫ್ರೆಂಡ್ಸ್, ಇದು ಈ ಸುಂದರವಾದ ಡಿಸೈನು ಹೇಗೆ ಮಾಡೋದು ಅನ್ನೋದು ನೋಡೋಣ. ನಾನು ಈ ಥರ ರಿಂಗ್ಸ್ ತೊಗೊಂಡಿದ್ದೀನಿ. ಒಂಥರ ತೆಳ್ಳಕ್ಕಿದೆ, ಹೋಲ್ಸ್ ಇಲ್ಲ, ಫುಲ್ ಕವರ್ಡ್ ಇದೆ. ನಾನಿದೆಲ್ಲ ಕೋನ್ ಥ್ರೆಡ್ಡಲ್ಲೇ ಮಾಡಿದ್ದೀನಿ. ಕೋನ್ ಥ್ರೆಡ್ ಅಂದರೆ ನಾನು ತೋರಿಸಿದ್ದೀನಿ ಈ ಥರದ್ದು. ನೋಡಿ, ಮೊದಲಿಗೆ ಈ ಥರ ಒಂದು ನಾಟ್ ಹಾಕೋಣ. ಎರಡು ನಾಟ್ ಹಾಕ್ಕೊಳ್ಳಿ. ಈ ಥರ 10 ನಂಬರ್ ತೊಗೊಂಡಿದ್ದೀನಿ ನಾನು ಕ್ರೋಶ. ಕೈ ದಾರ ಸುತ್ತಕೊಂಡು ನೋಡಿ, ಒಂದು ಸರಿ ಕೆಳಗೆ ಹೋಗಿ ಒಂದೇ ಒಂದು ರಿಂಗ್ ಬರುತ್ತೆ. ಆ ರಿಂಗನ್ನು ಈ ಥರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ ಒಂದು ಸರಿ ಟೈಟಾಗಿರಬೇಕು. ಈ ಥರ ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ, 3 ರಿಂಗ್ ಬರುತ್ತೆ. 3 ರಿಂಗನ್ನು ಒಂದೇ ಸರಿ ಈ ಥರ ಹೊರಗಡೆಗೆ ಬರಬೇಕು. ಹಾಫ್ ಡಬಲ್ ಕ್ರೋಶ ಅಂತಾರೆ. ಸೊ ಇದೇ ಥರ ಫುಲ್ ರಿಂಗು ಹಾಫ್ ಡಬಲ್ ಕ್ರೋಶಲ್ಲಿ ಕವರ್ ಮಾಡ್ಕೊಳ್ತಾ ಬನ್ನಿ. ಇದೇನು ಕೌಂಟಿಂಗ್ ಇಲ್ಲ, ಎಷ್ಟನೂ ಆಗ್ಬೋದು. ನೋಡಿ, ಈ ಥರ 3 ರಿಂಗು ಒಟ್ಟಿಗೆ ಒಂದೇ ಸರಿ ಹೊರಗಡೆಗೆ ಬರಬೇಕು. ಸೊ ಈ ಥರ ಫುಲ್ ರಿಂಗು ಫಿನಿಷ್ ಮಾಡೋಣ. ನೋಡಿ, ಸ್ವಲ್ಪ ಇದನ್ನು ಸರಿಸ್ಕೋಬೇಕು. ಜರುಗಿಸ್ಕೊಂಡ್ರೆ ನೋಡಿ, ಈ ಥರ ಜರುಗಿಸ್ಕೊಂಡ್ರೆ ಗ್ಯಾಪ್ ಬರುತ್ತೆ. ಗ್ಯಾಪ್ಗೆ ಎಷ್ಟಾಗುತ್ತೋ ಅಷ್ಟು ಫಿಲ್ ಮಾಡ್ಕೊಳ್ಳಿ. ಇದು ಇಷ್ಟೇ ಆಗಬೇಕು, ಅಷ್ಟೇ ಆಗಬೇಕಂತೇನಿಲ್ಲ. ಫುಲ್ಲು ರಿಂಗು ಕವರ್ ಆಗಬೇಕು. ಒಟ್ಟು ಕವರ್ ಆದಮೇಲೆ ಈ ಥ್ರೆಡ್ನ ಹಿಂಗೆ ಮೇಲಕ್ಕೆ ಇಟ್ಕೊಂಡ್ರೆ, ನಾವು ಫಸ್ಟು ಒಂದು ಸಿಂಗಲ್ ಅಂದರೆ ನಾಟ್ ಹಾಕ್ಕೊಂಡಿದ್ವಲ್ವ, ನಾಟ್ ಪಕ್ಕ ಒಂದು ಚೈನ್ ಕಾಣುತ್ತೆ. ಆ ಚೈನಲ್ಲಿ ಈ ಥರ ಬಂದು ನೀವು ಇದೆರಡನ್ನೂ ಒಂದು ಮಾಡ್ಕೋಬೋದು, ಅಥವಾ ಸ್ಲಿಪ್ ನಾಟು ಹಾಕ್ಕೋಬೋದು. ಸೊ ಇದನ್ನು ಕಟ್ ಮಾಡಿ ಗಮ್ ಮಾಡ್ಕೊಳ್ಳೋಣ. ಚೂರು ಗಮ್ ಹಾಕ್ಕೊಳ್ಳಿ ಅಷ್ಟೇ, ಯಾಕಂದರೆ ಕ್ರೋಶ ಮತ್ತು ಒಣಗಿಬಿಟ್ರೆ ತೂರಲ್ಲ. ಜಸ್ಟ್ ಒಂಚೂರು ಹಾಕ್ಕೊಂಡ್ಬಿಟ್ಟು ಟ್ರಿಮ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫುಲ್ಲು ರಿಂಗು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಈ ಪೋರ್ಷನ್ನು ಟ್ಯಾಟಿಂಗ್ ಮಾಡಿದ್ದೀನಿ. ಸೊ ಇದು ಕ್ರೋಶಲ್ ಆಗುತ್ತೆ, ಇದು ಟ್ಯಾಟಿಂಗು. ಇದು ಟ್ಯಾಟಿಂಗ್ ಹೇಗೆ ಮಾಡೋದು ಅನ್ನೋದು ನಿಮಗೆ ಇನ್ನೂ ಹೊಸದಂತ ಆಗಿದ್ದರೆ, ಇನ್ನೂ ಕಲ್ತಿಲ್ಲ ಯಾರು ಅಂದರೆ ನೋಡಿ, ಈ ಥರ ಟ್ಯಾಟಿಂಗ್ ಶಟಲ್ ಬರುತ್ತೆ. ನಾನು ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಡಿಸ್ಪ್ಲೇ ಆಗುತ್ತೆ ನಿಮ್ಮ ನಂಬರು. ಸೊ ದಟ್ ನೀವು ಬೇಕಿದ್ದರೆ ಕ್ಲಾಸು ಅಟೆಂಡ್ ಮಾಡ್ಬೋದು. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ ವಾಟ್ಸಪ್ಪಲ್ಲಿ. ನಾನು ನಿಮಗೆ ಇದರದ್ದು ಹೇಗೆ ಕಲಿಯೋದು ಅನ್ನೋದು ಹೇಳ್ಕೊಡ್ತೀನಿ. ನೋಡಿ, ಈ ಥರ ಸ್ಟಾರ್ಟಿಂಗು ಒಂದಿಷ್ಟು
ಇದು ನಾನು ಈ ಥರ ನಿಮಗೆ ಈ ಥರ ತೋರಿಸಿದ್ರೆ ನಿಮಗೆ ಬರೋದಿಲ್ಲ. ಟ್ಯಾಟಿಂಗ್ ಕಲಿತವ್ರಿಗೆ ಓಕೆ, ಪಾಪ ಕಲಿಬೇಕು ಹೇಗೆ ಅನ್ನೋದು ಒಂದಿರುತ್ತೆ. ಸೊ ಅಂಥವ್ರಿಗೆ ಕಷ್ಟ ಆಗುತ್ತೆ. ಬೇಕಿದ್ರೆ ಕ್ಲಾಸ್ ಅಟೆಂಡ್ ಮಾಡ್ಬೋದು, ಆನ್ಲೈನ್ ಕ್ಲಾಸು. ಸೊ ಈ ಥರ ಮಾಡ್ತಾ ಹೋಗಬೇಕು ನೋಡಿ. ಈ ಥರ ಕ್ಲೋಸ್ ಮಾಡಿದ್ರೆ ಪೆಟಲ್ ಆಗುತ್ತೆ. ಸೊ ಈ ಥರ 3 ಪೆಟಲ್ ಮಾಡ್ಕೋಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ಇದು ಕ್ರೋಶಲ್ಲಿ ಮಾಡೋಕ್ಕೆ ಬರೋಲ್ಲ, ಇದು ಟ್ಯಾಟಿಂಗ್ ಅಂತಾರೆ, ಶಟಲ್ ಟ್ಯಾಟಿಂಗು. ಸೊ ಇದನ್ನು ಕ್ರೋಶ 2 ಸೇರಿಸಿ ನಾನು ಈ ಡಿಸೈನ್ ಮಾಡಿರೋದು. ಕನ್ಫ್ಯೂಸ್ ಆಗಬೇಡ್ರಿ. ಅಂದರೆ ಈ ಥರ 2 ಪೆಟಲ್ಸ್ ಆಯಿತು. ಸೊ ಇನ್ನೊಂದು ಪೆಟಲ್ ಮಾಡೋಣ. ಅಲ್ಲಿಗೆ ನಿಮಗೆ ಡಿಸೈನ್ಗೆ ಎಷ್ಟು ಬೇಕೋ ಅಷ್ಟಾಗುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು 3 ಪೆಟಲ್ಸು. ಇವಾಗ ಇದನ್ನು ಗಮ್ಮಲ್ಲಿ ಅಂಟಿಸ್ಬಿಟ್ಟು ಇದಕ್ಕೆ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದು ನೋಡೋಣ. ಒಂದು ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಇದು ಎಲ್ಲನೂ ನೀವು ಸ್ಟಾರ್ಟ್ ಮಾಡ್ಬೋದು. ಒಂದು ಕಂಬದ ಮೇಲಿರೋ ಚೈನಿಗೆ ಒಂದು ಲಾಕ್ ಹಾಕ್ಕೊಳ್ಳಿ. ಒಂದು ಸೆಕೆಂಡ್, ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಎಲ್ಲನೂ ಸ್ಟಾರ್ಟ್ ಮಾಡಿ ಒಂದು ಕಂಬದ ಮೇಲಿರೋ ಚೈನಿಗೆ ಈ ಥರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ಮೇಲೆ ನಂತರ ನೆಕ್ಸ್ಟ್ ಚೈನಿಗೂ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕ್ಕೊಳ್ಳಿ. ಓಕೆ, 3 ಚೈನ್ ಹಾಕಿದ ಮೇಲೆ ನಾವು ಎಲ್ಲಿ ಇವಾಗ ಸ್ಟಾರ್ಟ್ ಮಾಡಿ ಅಂದರೆ ಲಾಕ್ ಮಾಡಿದ್ವಲ್ಲ ಒಂದು ಚೈನ್ಗೆ, ಅದೇ ಲಾಕ್ಗೆ ಹೋಗಿ ತಿರ್ಗಾನು ಅದೇ ಚೈನ್ಗೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ತಕ್ಷಣ ಒಂದು ಬೀಡ್ ಹಾಕ್ಕೊಳ್ಳೋಣ. ಈ ಥರ ಬೀಡ್ ಹಾಕ್ಕೊಂಡು ಅದರೊಳಗೆ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ ಬರುತ್ತೆ ನೋಡಿ, ಆ ಚೈನ್ ಕಂಬದ ಮೇಲಿರೋ ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಏನು ಮಾಡೋದು ಬೇಡ. ಬೀಡ್ ಹಾಕಿದ ಮೇಲೆ ಈ ರೌಂಡ್ ಹಾಕಿರ್ತೀವಲ್ಲ ಸರ್ಕಲ್ಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಿರ್ಗಾನು ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಮತ್ತು ಅಲ್ಲಿಗೆ ಲಾಕ್. ಈ ಥರ ಈಗ ಬೀಡ್ 4 ಟೈಮ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ 4 ಪಿಕೋಸ್ ಬರಬೇಕು. ಈಗ ನೆಕ್ಸ್ಟ್ ಬೀಡ್ ಲಾಕ್ ಮಾಡಿಲ್ಲ, ನೆಕ್ಸ್ಟ್ ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ತಿರ್ಗಾನು ಲಾಕ್ ಮಾಡಿ 3 ಚೈನ್ ಹಾಕ್ಕೊಳ್ಳಿ. ಮತ್ತು ಅಲ್ಲೇ ಪಿಕೋ ಥರ ಅದೇ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ನಾಲ್ಕು ಬೀಡಾನು ಬರ್ಬೋದು, 4 ಪಿಕೋಸಾನು ಬರ್ಬೋದು. ಒಟ್ಟು ಆ ಥರ ಅಳತೆ ಅದು. 1 2 3 ಚೈನ್ ಆದಮೇಲೆ ಮತ್ತು ಅದೇ ಸೇಮ್ ಕಂಬಕ್ಕೆ ಬಂದು ಕಂಬದ ಮೇಲಿರೋ ಚೈನು ಈ ಥರ 4 ಪಿಕೋ ಬರಬೇಕು. 3 ಬೀಡ್ಸ್ ಬಂದಿದೆ. ಇವಾಗ ಇದು ರೈಟ್ ಸೈಡು ರಾಂಗ್ ಸೈಡು ನೋಡ್ಕೊಳ್ಳಿ. ನಾವು ಗಮ್ ಅಂಟಿಸಿರೋದು ರಾಂಗ್ ಸೈಡು. ಸೊ ಇದಕ್ಕೆ ನಾವು ಇಲ್ಲೊಂದು ಪಿಕೌಟ್ ಬಿಟ್ಟಿರ್ತೀವಿ. ಇದಕ್ಕೆ ಹೋಗ್ಬಿಟ್ಟು ನೋಡಿ, ಜಸ್ಟ್ ಎಲ್ಲ 2 ರಿಂಗಿಂದನೂ ಎಳ್ಕೋಬೇಕು. ಇವಾಗ ಬೀಡ್ ಹಾಕ್ಕೋಬೇಕು. ಸ್ಲೈಡ್ ಮಾಡ್ಕೊಳ್ಳಿ ಬೀಡನ್ನ. ಮತ್ತು ಅದೇ ನೆಕ್ಸ್ಟ್ ಕಂಬದ ಮೇಲಿರೋ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ತಿರ್ಗಾನು
ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ. ಇದು ಎಷ್ಟು ಲೆಂತ್ ಬರುತ್ತೆ ನೋಡಿಕೊಂಡು ಇನ್ನೊಂದು ಪಿಕಾಟ್ ಇರುತ್ತೆ ಅದನ್ನು ಇಲ್ಲಿಗೆ ಸೇರಿಸ್ಬೇಕು. ಓಕೆ, ಅಲ್ಲಿ ತನಕ ಇದನ್ನು ಬೀಡು ಮತ್ತು 3 ಚೈನಿಂದ ಪಿಕಾಟ್ ಮಾಡ್ತಾ ಬರಬೇಕು. ಒಂದು 3 ಮಾಡಿದ ಮೇಲೆ ಇಟ್ಟು ನೋಡಿ, ಲೆಂತ್ ಸಾಕಾಗುತ್ತೆ ಅಂದರೆ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಬೀಡ್ ಪಕ್ಕ ಲಾಕ್ ಆದಮೇಲೆ ತಿರ್ಗಾ ಇನ್ನೊಂದು ಲಾಕ್ ಮಾಡಿ 3 ಚೈನ್ ಹಾಕಿ ಮತ್ತು ಅದೇ ಚೈನಿಗೆ ಬಂದು ಲಾಕ್ ಮಾಡಬೇಕು. ಮತ್ತು ಒಂದು ಬೀಡು. ಸಿಂಪಲ್ ಇದೆ ಫ್ರೆಂಡ್ಸ್ ಇದು. ಮತ್ತು ನಾನು ಲಾಸ್ಟ್ ವೀಡಿಯೋಲಿ ನಾನು ಹೇಳ್ದಂಗೆ ನಿಮಗೆ ಒನ್ಸ್ ಅಗೇನ್ ಇದು ಮೋಟಿಫ್ ಅಂತ ಆಗೋಗುತ್ತೆ ನಿಮಗೆ. ಸೊ ಇದಕ್ಕೆ ರೇಟ್ ಕಟ್ಟೋಕ್ಕೆ ಕಷ್ಟ, ಪ್ರೈಸ್ ಹೇಳೋಕ್ಕೆ. ನಾನು ಅಂದಾಜು 1000 ರೂಪಾಯಿ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ. ಸೊ ನೀವು ನೋಡಿ ಅದಕ್ಕೆ ಏನು ಮಾಡಬೇಕು ಅಂತ ಹಾಕಿ. ಯಾಕಂದರೆ ಟ್ಯಾಟಿಂಗ್ ಇರೋದ್ರಿಂದ ಟೈಮ್ ಹಿಡಿಯುತ್ತೆ. 5 ನಿಮಿಷ ಅಂತಂದ್ರೂ ಕೂತ್ಕೋಬೇಕು ಅದಕ್ಕೆ. ನೋಡಿ ಇವಾಗ ಸಾಕಾಗಿದೆ ಲೆಂತ್. ಇನ್ನೊಂದು ಕಡೆ ತೊಗೋತಾ ಇದ್ದೀನಿ ನಾನು. ಇನ್ನೊಂದು ಕಡೆ ತೊಗೊಂಡು ಇದನ್ನು ಸೇರಿಸ್ಬೇಕಾಗತ್ತೆ. ಇದು ನೀವು ಈ ಥರ ಲಾಕ್ ಮಾಡ್ಬೋದು, ಇಲ್ಲಾಂದರೆ ಇದರೊಳಗೆ ಸ್ಲಿಪ್ ಮಾಡ್ಕೋಬೋದು. ಸ್ಲಿಪ್ ಮಾಡಿ ಬೀಡ್ ಹಾಕ್ಕೊಂಡಿದ್ವಿ ಅಲ್ವಾ, ಸುಮ್ಮನೆ ಇಷ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಲಾಕ್ ಮಾಡಿ ಪಿಕಾಟ್ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಈಗ ಏನು ಮಾಡಬೇಕು ಅಂದರೆ, ನಾವು ಇದು ಲಾಕ್ ಮಾಡಿದ್ದಾಗಿದೆ ಟ್ಯಾಟಿಂಗ್ದು. ಸೊ ಇನ್ನು ಈ ರಿಮೈನಿಂಗು ಇದೇ ಥರ ಬೀಡು 3 ಚೈನಿನ ಪಿಕಾಟ್ ಮಾಡ್ಕೊಂಡು ಹೋಗಬೇಕು, ಫುಲ್ ಕವರ್ ಮಾಡಬೇಕು. ಇದು ನೋಡಿ ಲಾಸ್ಟ್ ಒನ್ನು ಈ ಥರ ಬೀಡ್ ಹಾಕಿ ನಾವು ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಲಾಕ್ ಹಾಕ್ಕೊಳ್ಳಿ. 2 ರಿಂಗ್ನ ಒಂದು ಮಾಡಿಬಿಟ್ಟು ಒಂದು ಚೈನ್ ಹಾಕಿ ಕಟ್ ಮಾಡಿಕೊಂಡು ಗಮ್ಮಲ್ಲಿ ಅಂಟಿಸ್ಕೊಳ್ರಿ. ಸೊ 1 ಫ್ಲವರ್ ಆಯಿತು. ಇದನ್ನು ಗಮ್ಮಲ್ಲಿ ಅಂಟಿಸ್ಕೊಂಡ್ರೆ ಈ ಥರ ಕಾಣುತ್ತೆ. ಇದನ್ನು ಸೀರೆಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ನಾನು. ಇದು ನಿಮಗೆ ಹೇಳೋದಿಲ್ಲ ಮತ್ತು ಯಾವುದು ಮಡಚ್ಕೊಳ್ಳಲ್ಲ, ಕ್ಲೀನಾಗಿ ಹಾಗೆ ಕೂತಿರುತ್ತೆ. ಸೊ ಬನ್ನಿ ಇಲ್ಲಿ ಹೇಗೆ ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ. ನಾನು ಒಂದು 2 ಇಂದ 2.5 ಇಂಚಸ್ ಬಿಟ್ಟಿದ್ದೀನಿ ಗ್ಯಾಪು. ಸೊ ಅದನ್ನು ನೀವು ನೋಡಿಕೊಂಡು ಒಂದೇ ಅಳತೆ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ 2 ಎಳೆ ದಾರ ತೊಗೊಂಡಿದ್ದೀನಿ ನಾನು ಕಾಟನ್ನು. ಜಸ್ಟ್ ನಾವು ಪಿಕಾಟ್ಸ್ ಮಾಡಿದ್ವಲ್ಲ ಅದನ್ನು ಸೀರೆಗೆ ಹೊಲ್ಕೊಳ್ತಾ ಬರಬೇಕು. ಪ್ರತಿಯೊಂದು ಪಿಕಾಟ್ಗೂ ಈ ಥರ ಒಂದೊಂದು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಇವೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ. ಮೇನು ಟ್ಯಾಟಿಂಗು ಫ್ರೆಂಡ್ಸ್, ಟ್ಯಾಟಿಂಗಿಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಮೇಲೆ ಸ್ಕ್ರೀನಲ್ಲಿ ನಿಮ್ಗೆ ಕಾಣುತ್ತೆ. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇವನ್ ಡಿಸ್ಕ್ರಿಪ್ಷನಲ್ಲೂ ನಾನು ನಂಬರ್ ಹಾಕಿರ್ತೀನಿ. ಯಾರಿಗಾನು ಇಂಟ್ರೆಸ್ಟ್ ಇತ್ತು ಕಲಿಬೇಕು ಅಂದರೆ ಕಲಿಬೋದು. ಸೊ ಈ ಥರ ಹೊಲಿದ್ರೆ ಮುಗೀತು. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಕ್ಯೂಟಾಗೂ ಇದೆ ಡಿಸೈನು. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ,
ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೊಸಬ್ರಾಗಿದ್ದರೆ ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ನೀವು ನೆಕ್ಸ್ಟ್ ಯಾವುದನ್ನು ಡಿಸೈನ್ ನಾನು ಹಾಕಿದ ಕೂಡಲೇ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಡಿಸೈನ್ ಹೇಳ್ಕೊಡ್ತೀನಿ ಫ್ಲವರ್ಸ್ದು. ಸೊ ವೆಯ್ಟ್ ಮಾಡ್ತಾಯಿರಿ. ಇದನ್ನು ಟ್ರೈ ಮಾಡಿ. ಬರ್ದಿರೋರು ನನಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕಲ್ತ್ಕೊಳ್ಳಿ. ಓಕೆ, ಸೊ ನೋಡೋಣ. ಆ ಒಂದು ಫ್ಲವರ್ ಡಿಸೈನ್ ಹೇಳ್ಕೊಡೋ ತನಕ ಎಲ್ಲರಿಗೂ ಬಾಯ್ ಬಾಯ್.